ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂಥ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ. ನಮ್ಮ ದೇಹದಲ್ಲಿ ಬಹು ಮುಖ್ಯವಾದ ಅಂಗ ಅಂದರೆ ಅದು ಕಿಡ್ನಿ. ಮೂತ್ರಾಂಗ ವ್ಯವಸ್ಥೆ ಅನ್ನೋದು ಒಬ್ಬ ವ್ಯಕ್ತಿಯ ಆರೋಗ್ಯವನ್ನ ಉತ್ತಮವಾಗಿ ಇಡುವಲ್ಲಿ ಮಹತ್ತರವಾದ ಕೊಡುಗೆ ನೀಡುತ್ತೆ. ಆದರೆ ಕೆಲವೊಂದಿಷ್ಟು ಕಾರಣಗಳಿಂದ ಯೂರಿನರಿ ಟ್ರ್ಯಾಕ್ನಲ್ಲಿ ಸೋಂಕು ಕಂಡು ಬರಬಹುದು. ಹಾಗೆ ಅದು ಮಾರಣಾಂತಿಕ ರೋಗವಾಗಿ ಕೂಡ ಮಾರ್ಪಾಟಾಗಬಹುದು. ಮೂತ್ರನಾಳದಲ್ಲಿ ಉಂಟಾಗುವ ಸೋಂಕು ನಿಜಕ್ಕೂ ನಮ್ಮ ಆರೋಗ್ಯದ ಮೇಲೆ ತೀವ್ರತರನಾದ ಹಾನಿಯನ್ನ ಉಂಟು ಮಾಡಬಹುದು. ಹಾಗೆ ಕಿಡ್ನಿಯಲ್ಲಿ ಕಾಣಿಸಿಕೊಳ್ಳುವ ಕಲ್ಲು ನಮ್ಮ ಜೀವನದ ಉತ್ಸಾಹವನ್ನೇ ಕುಗ್ಗಿಸಿ ಬಿಡಬಹುದು. ಇಂದಿಗೂ ಕೂಡ ಕಿಡ್ನಿಯಲ್ಲಿ ಕಲ್ಲು ಉಂಟಾಗುವ ಕುರಿತಾಗಿ ಜನರಲ್ಲಿ ಮಾಹಿತಿ ಮತ್ತು ತಂತ್ರಜ್ಞಾನದ ಕುರಿತಾಗಿ ತಿಳುವಳಿಕೆ ಕಡಿಮೆ ಇದೆ. ಕಿಡ್ನಿ ಸ್ಟೋನ್ ನಿವಾರಿಸುವ ನಿಟ್ಟಿನಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಮಹತ್ತರವಾದ ಆವಿಷ್ಕಾರಗಳು ಆಗಿದ್ರೂ ಸಹ ಅದರ ಗುಣಮಟ್ಟ ಹಾಗೂ ಕಾರ್ಯಕ್ಷಮತೆಯ ಬಗ್ಗೆ ಬಹಳಷ್ಟು ಜನರಲ್ಲಿ ಸಂಶಯಗಳಿವೆ. ಹಾಗಾದರೆ ಕಿಡ್ನಿಯಲ್ಲಿ ಕಲ್ಲು ಮೂಡೋಕೆ ಮುಖ್ಯ ಕಾರಣ ಏನು? ಮೂತ್ರನಾಳದಲ್ಲಿ ಸೋಂಕು ಉಂಟಾದ್ರೆ ಏನ್ ಮಾಡಬೇಕು? ಇದೆಲ್ಲದರ ಬಗ್ಗೆ ತಿಳಿಯೋಣ ಇವತ್ತಿನ ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ ವಿಶೇಷ ಕಾರ್ಯಕ್ರಮದಲ್ಲಿ. ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಅಪೋಲೋ ಆಸ್ಪತ್ರೆ ಬನ್ನೇರುಘಟ್ಟದ ಸೀನಿಯರ್ ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಹಾಗೂ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಆದಂತಹ ಡಾಕ್ಟರ್ ದೀಪಕ್ ಬೋಲ್ವಂಡಿ ಅವರು. ಡಾಕ್ಟರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಡಾಕ್ಟರ್, ಮೊದಲಿಗೆ ಕಿಡ್ನಿಯಲ್ಲಿ ಏನೆಲ್ಲ ಒಬ್ಬ ಮನುಷ್ಯನಿಗೆ ತೊಂದರೆ ಕಾಣಿಸಬಹುದು ಅಂತ? ಓಕೆ, ಇದರಲ್ಲಿ ಏನಿದೆ, ಸಾಮಾನ್ಯವಾಗಿ ಎಲ್ಲ ವಯಸ್ಸಿಗೆ ಕಿಡ್ನಿ ತೊಂದರೆ ಆಗುತ್ತೆ, ಹುಟ್ಟಿದ ಮಗುದಿಂದ ವಯಸ್ಸಾದವ್ರಿಗೆ. ಇದರಲ್ಲಿ ನಾವು ಡೇ ಟು ಡೇ ನೋಡೋ ಪ್ರಕಾರ ಕಾಮನೆಸ್ಟ್ ಇಸ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಎರಡನೇದು ಬಂದು ಕಿಡ್ನಿ ಸ್ಟೋನ್ಸ್, ಮೂರನೇದು ಬಂದು ಕಿಡ್ನಿ ಫೇಲಿಯರ್, ನಾಲ್ಕನೇದು ಬಂದು ಕಿಡ್ನಿ ಕ್ಯಾನ್ಸರ್ಸ್. ಇದು ಕಾಮನೆಸ್ಟ್ ನಾವು ಡೇ ಟು ಡೇ ನೋಡೋದು. ಇದರಲ್ಲಿ ಪ್ರಾಮುಖ್ಯವಾಗಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ವೆರಿ ಕಾಮನ್. ಯಾಕಂದರೆ ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದನ್ನು ಟ್ರೀಟ್ಮೆಂಟ್ ಮಾಡೋದು ಸುಲಭ, ಇದನ್ನು ಫಾಲೋಅಪ್ ಮಾಡೋದು ಸುಲಭ, ಲಾಟ್ ಆಫ್ ಹೋಮ್ ರೆಮಿಡೀಸ್ ಇದೆ. ಪ್ಲಸ್ ಮೇನ್ ಅಂದರೆ ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಕೆಲವೊಂದು ಹೈ ರಿಸ್ಕ್ ಇರುತ್ತೆ, ಮಕ್ಕಳು ಇರ್ತಾರೆ, ಡಯಾಬಿಟಿಸ್ ಇರ್ತಾರೆ, ವಯಸ್ಸಾದವರು ಇರ್ತಾರೆ, ಅವರೆಲ್ಲ ಸಿಂಪಲ್ ಪ್ರಿಕಾಷನ್ ತೊಗೊಂಡ್ರೆ ಇದನ್ನು ಪ್ರಿವೆಂಟ್ ಮಾಡ್ಬೋದು. ಇದಕ್ಕೇನಾದರೂ ಅವರು ಜಾಸ್ತಿ ನೆಗ್ಲೆಕ್ಟ್ ಮಾಡಿ ಏನಾಗೋದಿಲ್ಲ, ನಾನು ಹೋಗಿ ಓವರ್ ದಿ ಕೌಂಟರ್ ಮೆಡಿಸಿನ್ ತೊಗೋತೀನಿ ಸರಿಯಾಗುತ್ತೆ, ನನ್ನ ಪಕ್ಕದ ಮನೆಯವ್ರು ತೊಗೊಂಡಿದ್ರು ಅದನ್ನೇ ತೊಗೋತೀನಿ ನಾನು ಅಂತ ಸ್ವಲ್ಪ ಮೂಢನಂಬಿಕೆ ಇರುತ್ತೆ ಪೇಷಂಟ್ಸ್ಗೆ. ಆವಾಗ ಸಿಂಪಲ್ ಪ್ರಾಬ್ಲಮ್ ಇಲ್ಲಿ ಬಿಕಮ್ ಕಾಂಪ್ಲಿಕೇಟೆಡ್. ಸಿಂಪಲ್ ನೀವು ಒಂದು 10 ರೂಪಾಯಿ ಉಳಿಸ್ಲಿಕ್ಕೆ ಹೋಗಿ 100 ರೂಪಾಯಿ ಖರ್ಚು ಮಾಡ್ದಂಗೆ. ಸೊ ನೀವು ಅರ್ಲಿ ಡಯಾಗ್ನೋಸಿಸ್ ಆ್ಯಂಡ್ ಟ್ರೀಟ್ಮೆಂಟ್ ಬೇಗ ನೀವು ಕಂಡುಹಿಡಿದು ಸಿಂಪಲ್ ಇನ್ವೆಸ್ಟಿಗೇಷನ್ ಮಾಡಿ ಸಿಂಪಲ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದಕ್ಕೆ ಏನು ತೊಂದರೆ ಆಗೋದಿಲ್ಲ. ಓಕೆ, ನೀವು ಇವಾಗ ತಾನೇ ಹೇಳಿದ್ರೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ತುಂಬಾ ಕಾಮನ್ ಆಗಿಬಿಟ್ಟಿದೆ ಈ ನಡುವೆ ಅಂತ. ಯಾಕಾಗಿ ಆಗುತ್ತೆ? ಏನು ಎಕ್ಸಾಕ್ಟ್ ಆಗುತ್ತೆ ಇನ್ಫೆಕ್ಷನ್? ಓಕೆ, ಇದರಲ್ಲಿ ಎರಡು ಕಾರಣ ಇದೆ, ಒಂದು ಇಂಟರ್ನಲ್, ಇನ್ನೊಂದು ಎಕ್ಸ್ಟರ್ನಲ್. ಇಂಟರ್ನಲ್ ಅಂದರೆ ನಿಮಗೆ ಏನಾದೊಂದು ರೋಗ ಇರುತ್ತೆ, ಸಪೋಸ್ ಡಯಾಬಿಟಿಸ್ ಇರುತ್ತೆ, ನಿಮ್ಮ ಇಮ್ಯುನಿಟಿ ಕಡಿಮೆ ಇರುತ್ತೆ, ಅದು ಕಾಮನೆಸ್ಟ್ ಕಾಸ್. ಎಕ್ಸ್ಟರ್ನಲ್ ಅಂದರೆ ಈಗೇನಿದೆ, ಕಾಸ್ಮೋಪಾಲಿಟನ್ ಸಿಟಿ ಬ್ಯಾಂಗ್ಳೂರ್, ಇದರಲ್ಲಿ ತುಂಬ ಟ್ರಾವೆಲಿಂಗ್ ಇರುತ್ತೆ, ಸೊ ಜನಕ್ಕೆ ನೀರು ಕುಡಿಯೋ ಅವಕಾಶ ಇರೋದಿಲ್ಲ. ಎರಡನೇದು ಬಂದು ಕೆಲಸಕ್ಕೆ ಹೋಗ್ತಿರ್ತಾರೆ ಲೇಡೀಸ್ ಜೆಂಟ್ಸು, ಸೊ ಅವರು ಕೆಲಸಕ್ಕೆ ಹೋಗೋ ಜಾಗದಲ್ಲಿ ಅದೇನು ವಾಶ್ರೂಮ್ ಇರುತ್ತೆ ಅದೆಲ್ಲ ಕ್ಲೀನಾಗಿರೋದಿಲ್ಲ, ಸೊ ಪಿಕಪ್ ಆಫ್ ಇನ್ಫೆಕ್ಷನ್ ರೇಟ್ ತುಂಬ ಜಾಸ್ತಿ. ಒನ್ ಕಾಮನೆಸ್ಟ್ ಕಾಸ್ ಇಸ್ ಲೆಸ್ ವಾಟರ್ ಇಂಟೇಕ್, ಸೆಕೆಂಡ್ ಕಾಸ್ ಇಸ್ ಯೂಸ್ ಆಫ್ ಅನ್ಹೈಜಿನಿಕ್ ಪಬ್ಲಿಕ್ ಟಾಯ್ಲೆಟ್ ಸಿಸ್ಟಮ್. ಓಕೆ, ಒಬ್ಬ ಮನುಷ್ಯ ಒಂದು ದಿನಕ್ಕೆ ಎಷ್ಟು ಲೀಟರ್ ನೀರು ಕುಡಿದ್ರೆ ಉತ್ತಮ ಅಂತ ಹೇಳ್ತೀರಾ? ಓಕೆ, ಡಿಪೆಂಡ್ಸ್ ಅಪಾನ್ ದ ಸೀಸನ್. ಆನ್ ಎನ್ ಆವ್ರೇಜ್ ವಿಂಟರ್ದಲ್ಲಿ 1.2 ಲೀಟರ್ ಅಪ್ ಟು 1.5 ಲೀಟರ್ಸ್ ಇಸ್ ಓಕೆ. ಬಟ್ ಸಮ್ಮರ್ ಸೆಟ್ ಆದಂಗೆ 2 to 2.5 ಲೀಟರ್ಸ್ ಇಸ್ ರೀಸನೇಬಲ್. ಓಕೆ, ಕಡಿಮೆ ಕುಡಿಬಾರ್ದು, ಆದಷ್ಟು ಜಾಸ್ತಿ ಕುಡಿದ್ರೆ ಒಳ್ಳೆಯದು. ಸೊ ನೀವು ಬೇಸ್ ಲೈನ್ ಅಂದರೆ 1.5 ಲೀಟರ್ಸ್ ಶುಡ್ ಬಿ ಬೇಸ್ ಲೈನ್, ಅದಕ್ಕಿಂತ ಜಾಸ್ತಿ ಕುಡಿದಷ್ಟು ಒಳ್ಳೆಯದು. ಓಕೆ, ಯಾವ ಟೈಮಲ್ಲಿ ಬೇಕಾದರೂ ನೀರು ಕುಡಿಬೋದಾ? ಮೀನ್ ಜಾಸ್ತಿ ನೀರು ಕುಡಿಬೋದಾ? ಸಾಯಂಕಾಲ ಆಗ್ತಾ ಕಮ್ಮಿ ಮಾಡಬೇಕಾ? ಕರೆಕ್ಟ್. ಈಗ ಏನಿದೆ ಅದರಲ್ಲಿ ಎರಡು ಆಪ್ಷನ್ ಇದೆ. ನಾರ್ಮಲ್ ವಯಸ್ಸಿನವ್ರಿಗೆ ಯಾವುದೇ ಟೈಮ್ದಲ್ಲೂ ತಗೋಬೋದು, ಬಟ್ ಈಕ್ವಲ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಬೆಳಗ್ಗೆ ಎದ್ದಾಗ ಯೂಶಲಿ ಕೆಲವರು ಜಾಸ್ತಿ ಕುಡಿತಾರೆ, ಹಳೆ ಕಾಲದವರೆಲ್ಲ ಬೆಳಗ್ಗೆ ಎದ್ದಾಗ 1 ಲೀಟರ್ ನೀರು ಕುಡಿತಾರೆ. ಸೊ ಅವ್ರಿಗೆ ಏನಾಗುತ್ತೆ, ದಟ್ ಈಸ್ ನಾರ್ಮಲ್. ಕೆಲವರಿಗೆ ಒಂದೇ ಸಲ 1 ಲೀಟರ್ ಕುಡಿದ್ರೆ ಅಬ್ ನಾರ್ಮಲ್ ಅವ್ರಿಗೆ. ಸೊ ಆನ್ ಅನ್ ಆವ್ರೇಜ್ 1 ಗ್ಲಾಸ್ ಪರ್ 2 hours ಶುಡ್ ಬಿ ಗುಡ್ ಇನಫ್. ಕೆಲವರಿಗೆ ಏನಾಗುತ್ತೆ, ರಾತ್ರಿ ಹೊತ್ತು ತುಂಬ ಎದ್ದು ಯೂರಿನ್ಗೆ ಹೋಗಬೇಕು ಅಂತ ಅವ್ರು ಸಾಯಂಕಾಲದಿಂದ ಅವರೇ ಕಡಿಮೆ ಮಾಡಿಬಿಡ್ತಾರೆ. ಅದು ಡಿಪೆಂಡಿಂಗ್ ಅಪಾನ್ ಪರ್ಸನ್ ಟು ಪರ್ಸನ್. ಆನ್ ಅನ್ ಆವ್ರೇಜ್ 1 ಗ್ಲಾಸ್ ಎವ್ರಿ 2 hours ಶುಡ್ ಬಿ ಗುಡ್ ಇನಫ್. ಓಕೆ, ಇನ್ನು ಡಾಕ್ಟರ್, ಆಗಲೇ ನೀವು ಹೇಳಿದ್ರಿ ಕಿಡ್ನಿ ಸ್ಟೋನ್ ಕೂಡ ಆಗುತ್ತೆ ಅಂತ. ಏನಕ್ಕಾಗಿ ಆಗುತ್ತೆ ಕಿಡ್ನಿ ಸ್ಟೋನು? ಹೇಗಾಗುತ್ತೆ? ಏನೆಲ್ಲ ಕಾರಣ ಇರುತ್ತೆ? ಎಕ್ಸಾಕ್ಟ್ ಆಗಿ ಏನಾಗುತ್ತೆ ಅಂತ? ಓಕೆ, ಈಗೇನಿದೆ, ನಾವು ಚಿಕ್ಕವರಿದ್ದಾಗ ಸೈನ್ಸ್ ಎಲ್ಲ ಓದ್ತಾ ಇದ್ವಿ. ಅದರಲ್ಲಿ ಏನಿರುತ್ತೆ, ಸಪೋಸ್ ಯು ಟೇಕ್ ಎ ಬೀಕರ್ ಆಫ್ ವಾಟರ್, ಕೀಪ್ ಆನ್ ಆ್ಯಡಿಂಗ್ ಸಾಲ್ಟ್.
ಸಾಲ್ಟ್ ಡಿಸಾಲ್ವ್ ಆಗ್ತಾ ಇರುತ್ತೆ. ಅಟ್ ಒನ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಸಾಲ್ಟ್ ವಿಲ್ ನಾಟ್ ಗೆಟ್ ಡಿಸಾಲ್ವ್, ಇಟ್ ವಿಲ್ ಕ್ರಿಸ್ಟಲೈಸ್. ಓಕೆ. ಸೇಮ್ ಪ್ರಿನ್ಸಿಪಲ್ ಅಪ್ಲೈಸ್ ಟು ಅವರ್ ಬಾಡಿ. ನಮ್ಮ ಬಾಡಿದಲ್ಲಿ ಕ್ಯಾಲ್ಶಿಯಮು, ಆಕ್ಸಿಲೇಟ್ಸ್, ಯೂರಿಕ್ ಆಸಿಡ್ ಅಂತ ತುಂಬ ಸಾಲ್ಟ್ಸ್ ಇರುತ್ತೆ. ಸಮ್ಮವ್ ನಾವು ಚೆನ್ನಾಗಿ ನೀರು ಕುಡಿತಾ ಇದ್ರೆ ಅದೆಲ್ಲ ಫ್ಲಶ್ ಆಗಿ ಹೋಗುತ್ತೆ. ಓಕೆ. ಸಪೋಸ್ ಆ ಸಾಲ್ಟ್ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು, ನೀರು ಕಾನ್ಸಂಟ್ರೇಷನ್ ಕಡಿಮೆ ಆಯ್ತು ಅಂದರೆ ಅದು ಸ್ಯಾಂಡ್ ಥರ ಸ್ಲೋಲಿ 1 ಮಿಲಿಮೀಟರ್ ಥರ ಫಾರ್ಮೇಷನ್ ಆಗುತ್ತೆ. ಓಕೆ. ಬಟ್ ನೀವು ಚೆನ್ನಾಗಿ ನೀರು ಕುಡಿದ್ರೆ ಫ್ಲಶ್ ಆಗಿ ಹೋಗುತ್ತೆ. ಸೊ ನೀರು ಅಂಶ ಕಡಿಮೆ ಆದರೆ ಆ ಸಾಲ್ಟ್ ಎಲ್ಲ ಅಗ್ರಿಗೇಟ್ ಆಗಿ 1 ಮಿಲಿಮೀಟರ್, 2 ಮಿಲಿಮೀಟರ್, 3 ಮಿಲಿಮೀಟರ್ ಹಾಗೆ ಜಾಸ್ತಿ ಹಾಕೊಂಡೋಗಿ ಅರೌಂಡ್ 5 ಮಿಲಿಮೀಟರ್ಗಿಂತ ಜಾಸ್ತಿ ಆದರೆ ಇಟ್ ಗೆಟ್ ಡಿಟ್ಯಾಚ್ ಫ್ರಮ್ ದಿ ಕಿಡ್ನಿ. ಓಕೆ. ಆವಾಗ ಸ್ಟೋನ್ ಅಂತ ಹೇಳ್ತೀವಿ. ಸೊ ಇದು ಕಾರಣ ಬಂದು ಒನ್ಸ್ ಅಗೇನ್ ಲೆಸ್ ವಾಟರ್ ಇಂಟೇಕ್, ಅದು ಮೋಸ್ಟ್ ಇಂಪಾರ್ಟೆಂಟ್ ಕಾಸ್. ಸೆಕೆಂಡ್ ಕಾಸ್ ಇಸ್ ಕೆಲವೊಂದು ಸ್ಟೋನ್ಸ್ ಎಲ್ಲ ರೀಜನ್ ವೈಸ್. ಅಂದರೆ ಸಪೋಸ್ ನೀವು ಕರ್ನಾಟಕ ತೊಗೊಂಡ್ರೆ ನಾರ್ತ್ ಕರ್ನಾಟಕ, ಗುಲ್ಬರ್ಗ, ಬೀದರ್, ಬಳ್ಳಾರಿ ಅಲ್ಲೆಲ್ಲ ತುಂಬ ಜಾಸ್ತಿ. ಒನ್ ಈಸ್ ಬಿಕಾಸ್ ಆಫ್ ದ ಕ್ಲೈಮೇಟ್, ಸೆಕೆಂಡ್ ಇಸ್ ಬಿಕಾಸ್ ಆಫ್ ದ ಹಾರ್ಡ್ನೆಸ್ ಆಫ್ ದ ವಾಟರ್, ಥರ್ಡ್ ಇಸ್ ಬಿಕಾಸ್ ಆಫ್ ಡೈಟ್ರಿ ಫ್ಯಾಕ್ಟರ್ಸ್. ಇದೆಲ್ಲ 3 ಕಾಮನೆಸ್ಟ್ ಕಾಸ್. ನೀವು ಇನ್ ಜನರಲ್ ಇಂಡಿಯಾ ಆ್ಯಸ್ ಜನರಲ್ ತೊಗೊಂಡ್ರೆ ನಾರ್ತ್ ಇಂಡಿಯಾ, ಗುಜರಾತ್, ರಾಜಸ್ಥಾನ್, ಸೇಮ್ ಕರ್ನಾಟಕದಲ್ಲಿ ನೀವು ನಾರ್ತ್ಗೆ ಹೋದಂಗೆಲ್ಲ ಸ್ಟೋನ್ ಜಾಸ್ತಿ, ಇಂಡಿಯಾಗೆ ಹೋದಂಗೆ ನಾರ್ತ್ ಹೋದಂಗೆ ಸ್ಟೋನ್ ಜಾಸ್ತಿ. ಓಕೆ. ಈ ಥರದ ಕಾಮನೆಸ್ಟ್ ಕಾಸಸ್. ಕೆಲವೊಂದು ಹೆರಿಡಿಟ್ರಿ ಅಂದರೆ ಆನುವಂಶಿಕವಾಗಿ ಕೆಲವರು ಫಾದರ್ ಸ್ಟೋನ್ ಇದ್ದರೆ ಮಕ್ಕಳಿಗೂ ಸ್ಟೋನ್ ಇರುತ್ತೆ. ಇನ್ನೊಂದು ಕೆಲವು ಹಾರ್ಮೋನ್ ಇಂಬ್ಯಾಲೆನ್ಸ್, ಇದು ಪ್ಯಾರಾಥೈರಾಯ್ಡ್ ಅಂತ ನೆಕ್ಕಲ್ಲೊಂದು ಗ್ಲ್ಯಾಂಡ್ ಇರುತ್ತೆ, ಅದರಲ್ಲಿ ಸ್ವಲ್ಪ ಅಬ್ನಾರ್ಮಲಿಟೀಸ್ ಆದರೆ ಅವ್ರಿಗೆ ತುಂಬ ದೊಡ್ಡ ದೊಡ್ಡ ಸ್ಟೋನ್ ಆಗ ಫಾರ್ಮೇಷನ್ ಇರುತ್ತೆ. ಇನ್ನೊಂದು ಅಬ್ನಾರ್ಮಲ್ ಮೆಟಬಾಲಿಸಮ್, ಕೆಲವರು ಯೂರಿಕ್ ಆ್ಯಸಿಡ್ ಜಾಸ್ತಿ ಇರುತ್ತೆ, ಕೆಲವರು ಹೈಪರ್ ಕ್ಯಾಲ್ಸಿಮಿಯಾ, ಕ್ಯಾಲ್ಸಿಯಂ ಜಾಸ್ತಿ ಇರೋ ಅಂಥವ್ರಿಗೆಲ್ಲ ಸ್ಟೋನ್ ಫಾರ್ಮೇಷನ್ ಜಾಸ್ತಿ ಇರುತ್ತೆ. ಓಕೆ. ಸಿಂಪ್ಟಮ್ಸ್ ಏನಿರುತ್ತೆ ಈಗ ಕಿಡ್ನಿ ಸ್ಟೋನ್ ಆಗಿದ್ರೆ ಒಬ್ಬ ಮನುಷ್ಯನಿಗೆ ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತೆ, ಯಾವ ಪಾಯಿಂಟ್ ಆಫ್ ಟೈಮಲ್ಲಿ ಅವರು ಎಚ್ಚೆತ್ಕೊಳ್ಬೇಕು, ಯಾವಾಗ ಅವ್ರು ಡಾಕ್ಟರ್ನ ಮೀಟ್ ಮಾಡಬೇಕು ಅಂತ? ಓಕೆ. ಈಗ ಸಿಂಪ್ಟಮ್ಸ್ ಅಂದರೆ ಡಿಪೆಂಡಿಂಗ್ ಅಪಾನ್ ದ ಸ್ಟೋನ್ ಲೊಕೇಶನ್. ಓಕೆ. ನಮ್ಮದು ಯೂರಿನರಿ ಟ್ರ್ಯಾಕ್ಟ್ದಲ್ಲಿ ಮೂತ್ರಪಿಂಡ ಅಂದರೆ ಕಿಡ್ನಿ, ಮೂತ್ರನಾಳ ಅಂದರೆ ಯುರೇಟರ್, ಮೂತ್ರ ಚೀಲ ಅಂದರೆ ಬ್ಲ್ಯಾಡರ್, ಈ 3 ಟ್ರ್ಯಾಕ್ಟಲ್ಲಿ ಯೂರಿನ್ ಸ್ಟೋನ್ ಆಗ್ಬೋದು. ಕಿಡ್ನಿದಲ್ಲಿ ಸ್ಟೋನ್ ಆದರೆ ಯೂಶಲಿ ಪೇನ್ ತುಂಬ ಕಡಿಮೆ ಇರುತ್ತೆ, ಡಲ್ ಆಗಿರುತ್ತೆ, ಬ್ಯಾಕ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಬ್ಯಾಕ್ ಪೇನ್ ಬರ್ತಾ ಇರುತ್ತೆ. ಸೊ ಅದು ಯೂಶಲಿ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಅದು ಕ್ರಮೇಣ ದೊಡ್ಡದಾಗಿ ಕಿಡ್ನಿ ಫೇಲ್ ಆಗೋ ಚಾನ್ಸಸ್ ಇರುತ್ತೆ, 2 ಕಡೆ ಕಿಡ್ನಿ ಆದರೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಸ್ಮಾಲ್ ಸ್ಟೋನ್ಸ್, 4 ಮಿಲಿಮೀಟ್ರ್ 5 ಮಿಲಿಮೀಟ್ರ್ ಸ್ಟೋನ್ ಇದ್ದು ಅದು ಮೂತ್ರನಾಳದಲ್ಲಿ ಬಂದಾಗನೇ ತುಂಬ ಪೇನ್ ಬರುತ್ತೆ. ಅದು ನಾವು ಡೇ ಟು ಡೇ ನೋಡೋದು ಕಾಮನೆಸ್ಟ್, ಯಾಕಂದ್ರೆ ಅಲ್ಲಿ ತುಂಬ ಪೇನ್ ಇರುತ್ತೆ. ಪೇಷಂಟ್ ಕೆನಾಟ್ ಟೇಕ್ ಮೆಡಿಸಿನ್ಸ್, ನಾರ್ಮಲ್ ಮೆಡಿಸಿನ್ಸ್ ವರ್ಕ್ ಆಗಲ್ಲ, ಹಾಸ್ಪಿಟಲ್ ಬಂದು ಇಂಜೆಕ್ಷನ್ ಹಾಕ್ಕೊಂಡ್ರೆ ಅದು ಪೇನ್ ಕಡಿಮೆ ಆಗುತ್ತೆ. ಸೊ ಅದರಲ್ಲಿ 3 ಇಂಪಾರ್ಟೆಂಟ್ ಸಿಂಪ್ಟಮ್ಸ್. ಒನ್ ಇಸ್ ಪೇನ್ ಅಂದರೆ ನೋವು, ಎರಡನೇದು ವಾಮಿಟಿಂಗ್ ಅಂದರೆ ವಾಂತಿ, ಮೂರನೇದು ಮೂತ್ರದಲ್ಲಿ ರಕ್ತ ಬರೋದು. ಇದೆಲ್ಲ 3 ಕಾಮನೆಸ್ಟ್ ಕಾಸಸ್. ಓಕೆ. ಇದು ನೀವು ಹೇಳಿದ್ರಿ ಪೇನ್ ಬರುತ್ತೆ, ಕೆಲವರಿಗೆ ಬ್ಯಾಕ್ ಪೇನ್ ಇರ್ಬೋದು, ಕೆಲವರಿಗೆ ಹೊಟ್ಟೆ ನೋವು ಬರುತ್ತೆ ಅಂತ. ಎಷ್ಟು ದಿನ ಹೀಗಿರುತ್ತೆ, ಅವಾಗ ಯಾವಾಗ ಅವ್ರು ಎಚ್ಚೆತ್ಕೊಳ್ಬೇಕಾಗತ್ತೆ ಅಂತ? ನೋಡಿ, ಇದು ಸಾಮಾನ್ಯವಾದ ನೋವಲ್ಲ. ಓಕೆ. ಇದು ಒಂದ್ಸಲಿ ನೋವು ಬಂದರೆ ಪೇಷಂಟು ಅವನ ಜೀವನ ಪರ್ಯಂತ ಮರೆಯೋದಿಲ್ಲ, ಅಷ್ಟೊಂದು ಸಿವಿಯರ್ ಪೇನ್ ಇರುತ್ತೆ. ಪೇಷಂಟ್ಗೆ ಕುತ್ಕೊಳ್ಳಿಕ್ಕಾಗಲ್ಲದಿಲ್ಲ, ಮಲಗಲಿಕ್ಕೆ ಆಗೋದಿಲ್ಲ. ಸೊ ಇಮಿಡಿಯೇಟ್ ಮೆಡಿಕಲ್ ಅಟೆನ್ಷನ್ ತಗೋಬೇಕು ಪೇಷಂಟು. ಕೆಲವೊಂದು ಪೇಷಂಟ್ ಹೋಗಿ ಮಾತ್ರೆ ತೊಗೊಂಡು ಸಡನ್ನಾಗಿ ವಾಂತಿ ಆಗಿಬಿಡುತ್ತೆ. ಸೊ ಮಾತ್ರೆನೂ ನಿಲ್ಲೋದಿಲ್ಲ. ಇಂಜೆಕ್ಷನ್ ಇಸ್ ದ ಬೆಸ್ಟ್ ಚಾಯ್ಸ್. ಓಕೆ. ನೀವು ಯಾವ ರೀತಿ ಡಯಾಗ್ನೋಸ್ ಮಾಡ್ತೀರಾ ಕಿಡ್ನಿ ಸ್ಟೋನ್ ಇದೆ ಅಂತ? ಸ್ಕ್ಯಾನ್ ಮಾಡ್ತೀರಾ? ಟೆಸ್ಟ್ ಹೇಗಿರುತ್ತೆ ಅಂತ? ಫಸ್ಟ್ ಪೇಷಂಟ್ ಬಂದಾಗ ನಮಗೆ ಅವ್ರು ಹೇಳೋದು ನೋಡಿದ್ರೆ ಗೊತ್ತಾಗುತ್ತೆ. ಪೇಷಂಟ್ ಸಿವಿಯರ್ ಪೇನ್ ಇರ್ತಾರೆ, ಪೇಷಂಟ್ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಅಟೆಂಡರ್ನೇ ಹೇಳ್ತಿರ್ತಾರೆ ತುಂಬ ನೋವಿದೆ ಅಂತ. ಅದು ಒಂದು ಕ್ಲಿನಿಕಲ್ಲಿ ಅಂದರೆ ನಾವು ಪೇಷಂಟ್ ಮಾತಾಡಿನೇ ಗೊತ್ತಾಗ್ಬಿಡುತ್ತೆ ಇದು ಕಿಡ್ನಿ ಸ್ಟೋನ್ ಅಂತ. ಬಟ್ ಕೆಲವೊಂದು ಮಿಕ್ಸ್ಡ್ ಸಿಂಪ್ಟಮ್ಸ್ ಇರುತ್ತೆ, ವಾಮಿಟಿಂಗ್ ಇರುತ್ತೆ, ಫೀವರ್ ಇರುತ್ತೆ, ಅಂತರ್ಗ ಅಪೆಂಡಿಸೈಟಿಸ್ ಇರ್ಬೋದು, ಗಾಲ್ ಸ್ಟೋನ್ಸ್ ಇರ್ಬೋದು, ಪ್ಯಾನ್ಕ್ರೆಟೈಟಿಸ್ ಇರ್ಬೋದು, ತುಂಬ ಇರುತ್ತೆ. ಸೊ ಇದರಲ್ಲಿ ಸಿಸ್ಟಮೆಟಿಕ್ ಆಗಿ ವರ್ಕಪ್ ಮಾಡಲಿಕ್ಕೆ ತುಂಬ ಟೈಮ್ ಆಗುತ್ತೆ. ಬಟ್ ಎಮರ್ಜೆನ್ಸಿ ಇರುತ್ತೆ ಪೇನು. ಸೊ ಇಮಿಡಿಯೇಟ್ಲಿ CT ಸ್ಕ್ಯಾನ್ ಮಾಡಲಿಕ್ಕೆ 30 ಸೆಕೆಂಡ್ಸ್ ಸಾಕು. ಸೊ 30 ಸೆಕೆಂಡ್ಸಲ್ಲಿ ನಮಗೆ ಡಯಾಗ್ನೋಸಿಸ್ ಗೊತ್ತಾಗ್ಬಿಡುತ್ತೆ. ದೆನ್ ವಿ ಕ್ಯಾನ್ ಸ್ಟಾರ್ಟ್ ದಿ ಟ್ರೀಟ್ಮೆಂಟ್. ಓಕೆ. ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಡಾಕ್ಟರ್? ಓಕೆ. ಇದು ಟಿಪಿಕಲ್ ಲೈಕ್ ಮ್ಯಾಥಮೆಟಿಕ್ಸ್ ಫಾರ್ಮುಲಾ, 0 to 5 ಮಿಲಿಮೀಟರ್, 5 to 10 ಮಿಲಿಮೀಟರ್, ಅಬೌಟ್ 10 ಮಿಲಿಮೀಟರ್ ಆ ಥರ ಇರುತ್ತೆ. 0 to 5 ಮಿಲಿಮೀಟರ್ ಆದಷ್ಟು ನಾವು ಪೇಷಂಟ್ನ ಕನ್ವಿನ್ಸ್ ಮಾಡಿ ನಿಮಗೇನೂ ಆಗೋದಿಲ್ಲ, ಸ್ವಲ್ಪ ನೋವು ತಡ್ಕೊಳ್ಳಿ, ಒಂದು 2 ವಾರ ಮೆಡಿಸಿನ್ ಕೊಡ್ತೀವಿ, ಅದಾಗ ಅದು ಸ್ಟೋನ್ ಬಂದುಬಿಡುತ್ತೆ. 5 to 10 ಮಿಲಿಮೀಟರ್ ಇದು ಸ್ಟೋನ್ ಯೂಶಲಿ ಬರೋ ಚಾನ್ಸಸ್ ತುಂಬ ಕಡಿಮೆ. ಸೊ ಇದನ್ನು ಲೇಸರ್ ಮುಖಾಂತರ ತೆಗಿತೀವಿ. ಕೀ ಹೋಲ್ ಅಲ್ಲ, ಕೀ ಹೋಲ್ ಇಸ್ ಫಾರ್ ಗಾಲ್ ಸ್ಟೋನ್ಸ್. ಇದು ಮೂತ್ರ ನ್ಯಾಚುರಲ್ ಪ್ಯಾಸೇಜಲ್ಲೇ ಕ್ಯಾಮ್ರಾ ಹಾಕಿ ಲೇಸರ್ ಮುಖಾಂತರ ಬ್ರೇಕ್ ಮಾಡಿ ತೆಗಿತೀವಿ. ಇನ್ನೊಂದು ಅಬೌಟ್ 10 ಮಿಲಿಮೀಟರ್, ಅದಕ್ಕೆ ನೀವು ಹೇಳ್ದಂಗೆ ಕೀ ಹೋಲ್ ಆಪರೇಷನ್ ಮಾಡಬೇಕು. ಕೆಲವೊಂದು ಎಕ್ಸೆಪ್ಷನ್ಸ್ ಇರುತ್ತೆ, ಚಿಕ್ಕ ಸ್ಟೋನ್ಗೂ ನಾವು ತೆಗಿಬೇಕಾಗಿರುತ್ತೆ. ಕೆಲವೊಂದು ಸಲ ಏರ್ ಹೋಸ್ಟೆಸ್ ಅವರೆಲ್ಲ ಬರ್ತಾರೆ, ಫ್ಲೈಟ್ ಆಫೀಸರ್ಸ್ ಬರ್ತಾರೆ, ಪೀಪಲ್ ವರ್ಕಿಂಗ್ ಇನ್ ಮೆರಿನ್ ಇಂಡಸ್ಟ್ರೀಸ್ ಅವರು ಆಫ್ ಶೋರ್ ಇರ್ತಾರೆ 6 ಮಂತ್ಸು.
ಆ್ಯಂಡ್ ಇಂಪಾರ್ಟೆಂಟ್ VIP ಅವ್ರಿಗೆ ಜಾಸ್ತಿ ದಿನ ನೋವು ತಡ್ಕೊಳ್ಳಿಕ್ಕಾಗಲ್ಲ, ಇಂಪಾರ್ಟೆಂಟ್ ಮೀಟಿಂಗ್ಸ್ ಇರುತ್ತೆ, ಮೀಟಿಂಗ್ ಟೈಮ್ದಲ್ಲಿ ಪೇನ್ ಬಂದಾಗ ಅವರು ಎಲ್ಲ ಕಷ್ಟ ಆಗುತ್ತೆ. ಸೊ ಅಂಥವ್ರಿಗೆ ನೀಡ್ ಬೇಸ್ಡ್ ಅವ್ರಿಗೆ ಹೇಳ್ತೀವಿ, ನಿಮಗೆ 2 ವೀಕ್ಸ್ ವೇಟ್ ಮಾಡಿದ್ರೆ ಸ್ಟೋನ್ ಹೋಗುತ್ತೆ 0 to 5 millimeter. ಬಟ್ ನಿಮಗೆ ಇಂಪಾರ್ಟೆಂಟ್ ವರ್ಕ್ ಇದೆ ಅಂದರೆ ಬೆಟರ್ ನಾಟ್ ಟು ವೇಟ್, ವಿ ವಿಲ್ ಟೇಕ್ ಇಟ್ ಔಟ್. ಸೊ ದಟ್ ಈಸ್ ಪೇಷಂಟ್ ಡಿಸಿಷನ್. ಇಲ್ಲ ನಾನು 2 ವಾರ ರಜೆ ಹಾಕಿ ಮನೇಲಿ ಇರ್ತೀನಿ ಅಂದರೆ ಗುಡ್, ಇಲ್ಲ ನನಗೆ ಕಷ್ಟ ಆಗುತ್ತೆ ಮನೇಲಿ ಇರಲಿಕ್ಕೆ ಅಂದರೆ ದೆನ್ ವಿ ವಿಲ್ ಸಜೆಸ್ಟ್ ಟು ರಿಮೂವ್ ಇಟ್. ಓಕೆ ಡಾಕ್ಟರ್, ಸರಿಯಾದ ಟೈಮಲ್ಲಿ ಸರಿಯಾದ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂದರೆ ಕಾಂಪ್ಲಿಕೇಶನ್ಸ್ ಏನೆಲ್ಲ ಫೇಸ್ ಮಾಡಬೇಕಾಗುತ್ತೆ ಒಬ್ಬ ಪೇಷಂಟ್? ನೀವು ಹೇಳಿದ್ರಿ ಈಗ ಇನ್ನು ಕೆಲವೊಂದು ಮೆಡಿಸಿನ್ಸಲ್ಲೇ ಹೋಗುತ್ತೆ, ಕೆಲವೊಂದು ಲ್ಯಾಪ್ರೋಸ್ಕೋಪಿ, ಕೆಲವೊಂದು ಲೇಸರಲ್ಲಿ ತೆಗಿತೀವಿ ಅಂತೆಲ್ಲ, ಅದೆಲ್ಲ ಆದಮೇಲೂ ಕೂಡ ಅವರು ಹೇಗೆ ಅವ್ರನ್ನ ಟೇಕ್ ಕೇರ್ ಮಾಡಬೇಕು, ಸರಿಯಾಗಿ ಟೇಕ್ ಕೇರ್ ಮಾಡಲಿಲ್ಲ ಅಂದರೆ ಕಾಂಪ್ಲಿಕೇಶನ್ಸ್ ಯಾವ ರೀತಿ ಆಗುತ್ತೆ? ಕರೆಕ್ಟ್. ಈಗ ಕೆಲವೊಂದು ಪೇಷಂಟ್ಸು ಅಗೇನ್ಸ್ಟ್ ಅಡ್ವೈಸ್ ಹೋಗ್ತಾರೆ, ಅಂದರೆ ನಾವು ಹೇಳ್ತೀವಿ ಮಾಡಿಸ್ಕೊಳ್ಳಿ ಅಂತ, ಇಲ್ಲ ನಮಗೆ ಬೇಡ ನಾವು ಆಯುರ್ವೇದಿಕ್ ತಗೋತೀವಿ, ಹೋಮಿಯೋಪತಿಕ್ ಅಂತ ಹೋಗ್ತಾರೆ. ಯೂಶಲಿ ಏನಾಗುತ್ತೆ, ಏನಾದರೂ ಕಿಡ್ನಿ ನಾಳದಲ್ಲಿ ಮೂತ್ರನಾಳದಲ್ಲಿ ಬ್ಲಾಕ್ ಆದರೆ ಅವಾಗ ಇನ್ಫೆಕ್ಷನ್ ಆಗುತ್ತೆ, ಇನ್ಫೆಕ್ಷನ್ ಆಗಿ ಕಿಡ್ನಿ ಎಫೆಕ್ಟ್ ಆಗುತ್ತೆ. ಸೊ ಒಂದು ಕಡೆ ಕಿಡ್ನಿ ಎಫೆಕ್ಟ್ ಆದರೆ ಏನು ತೊಂದರೆ ಇಲ್ಲ. ಕೆಲವು ಪೇಷಂಟ್ಗೆ 2 ಕಿಡ್ನಿ ಟ್ಯೂಬಲ್ಲಿ ಇರುತ್ತೆ. ಯೂಶಲಿ ದಿ ಲ್ಯಾಂಡ್ ಅಪ್ ಇಸ್ ರೀನಲ್ ಫೇಲಿಯರ್. ಮನೆಗೆ ಹೋಗಿ ಅವ್ರು ಯೂಶಲಿ ಆಯುರ್ವೇದಿಕ್ ಇಲ್ಲ ಹೈ ಮರ್ಕ್ಯುರಿ ಮೆಡಿಸಿನ್ಸ್ ತೊಗೋತಾರೆ. ದೇ ಫೀಲ್ ಬೆಟರ್ ಫಾರ್ 2-3 days. ಸಡನ್ಲಿ ದೇ ವಿಲ್ ಗೋ ಫಾರ್ ರೀನಲ್ ಶಟ್ ಡೌನ್. ಅಂದರೆ 2 ಕಡೆ ಕಿಡ್ನಿ ನಾಳದಲ್ಲಿ ಕಲ್ಲು ಬಂದು ಸಿಕ್ಕಾಕೊಂಡ್ರೆ ಅದು ಕಿಡ್ನಿ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅವ್ರು ಮತ್ತೆ ಡಯಾಲಿಸಿಸು ಅದು ಇದು, ದಟ್ ಇಸ್ ಡಿಫ್ರೆಂಟ್ ಸೆಟ್ ಆಫ್ ಟ್ರೀಟ್ಮೆಂಟ್. ಓಕೆ ಡಾಕ್ಟರ್, ನೀವು ಹೇಳಿದ್ರಿ ಕಿಡ್ನಿ ಸ್ಟೋನ್ ಆಗೋ ಚಾನ್ಸಸ್ ಯಾಕೆ ಇರುತ್ತೆ ಅಂತ. ಅಟ್ ಅ ಟೈಮ್ 2 ಕಿಡ್ನಿಲಿ ಏನಾರು ಆಗೋ ಚಾನ್ಸಸ್ ಇರುತ್ತಾ ಕಿಡ್ನಿ ಸ್ಟೋನು? ಹೇಗೆ ಯೂಶಲಿ ಹೇಗಾಗುತ್ತೆ? ಒಂದೇ ಕಿಡ್ನಿಗಾಗುತ್ತೆ, 2 ಕಿಡ್ನಿಗಾಗುತ್ತೆ? ಯೂಶಲಿ ನಾವು ನೋಡೋದು ಒನ್ ಸೈಡ್ ವೆರಿ ಕಾಮನ್. ಓಕೆ. ಬಟ್ 10% ಆಫ್ ಪಾಪ್ಯುಲೇಷನ್ 2 ಕಿಡ್ನಿ ಸ್ಟೋನಲ್ಲೂ ಆಗುತ್ತೆ. ಸೊ ಅಂಥವ್ರಿಗೆ ಕಾಂಪ್ಲಿಕೇಶನ್ ಜಾಸ್ತಿ, ಟ್ರೀಟ್ಮೆಂಟ್ ಡ್ಯೂರೇಷನ್ ಜಾಸ್ತಿ. ಓಕೆ ಓಕೆ ಡಾಕ್ಟರ್, ಈ ಬಗ್ಗೆ ನಾನು ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಡಾಕ್ಟರ್, ನೀವಾಗಲೇ ಕಿಡ್ನಿ ಸ್ಟೋನ್ಸ್ ಬಗ್ಗೆ ಹೇಳ್ತಾ ಇದ್ರಿ. ಇನ್ನು ಒಬ್ಬ ಮನುಷ್ಯ ಈಗ ಏನೇ ಒಂದು ಆಗಬೇಕು ಅಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಎಲ್ಲದಕ್ಕೂ ಹೇಳ್ತೀವಿ. ಸೊ ಕಿಡ್ನಿ ಸ್ಟೋನ್ ಆಗದೆ ಇರೋ ಹಾಗೆ ಪ್ರಿವೆನ್ಷನ್ ಹೇಗೆಲ್ಲ ತಗೊಳ್ಬೋದು ಒಬ್ಬ ಮನುಷ್ಯ ಅಂತ? ಓಕೆ, ನಮ್ಮದು ಮೆಡಿಕಲ್ ಟರ್ಮಿನಾಲಜಿ ಒಂದು ಡಿಕ್ಟಮ್ ಇದೆ. ಓಕೆ. ಒನ್ಸ್ ಎ ಕಿಡ್ನಿ ಸ್ಟೋನ್ ಲೈಫ್ ಲಾಂಗ್ ಕಿಡ್ನಿ ಸ್ಟೋನ್. ಓಕೆ. ಯಾಕಂದರೆ ಕಿಡ್ನಿದಲ್ಲಿ ಪ್ರಾಪರ್ಟಿ ಇರುತ್ತೆ ಸ್ಟೋನ್ ಫಾರ್ಮೇಷನ್ ಆಗೋದು. ಹಾಗಂತ ಸ್ಟೋನ್ ಆಗೇ ಆಗುತ್ತಂತಿಲ್ಲ. ಪೇಷಂಟು ಕರೆಕ್ಟಾಗಿ ಪ್ರಿಕಾಷನ್ ತೊಗೊಂಡ್ರೆ ಆಗೋದಿಲ್ಲ. ಇಂಪಾರ್ಟೆಂಟ್ ಈಸ್ ವಾಟರ್. ವಾಟರ್ ಅಂದರೆ ನೀರು ಇಸ್ ದ ಬೆಸ್ಟ್ ಮೆಡಿಸಿನ್. ಆದಷ್ಟು ಜಾಸ್ತಿ ನೀರು ಕುಡಿಬೇಕು. 4 liters 5 liters. ಒನ್ ಈಸ್ ಕ್ವಾಂಟಿಟಿ, ಸೆಕೆಂಡ್ ಒನ್ ಈಸ್ ಕ್ವಾಲಿಟಿ. ಕ್ವಾಲಿಟಿ ಆಫ್ ವಾಟರ್ ಆಲ್ಸೋ ಶುಡ್ ಬಿ ಗುಡ್ ಇನಫ್. ಕೆಲವೊಂದು ಬಂದು ಡಯಟ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಅಂದರೆ ನಾವು ಫಸ್ಟ್ ಸ್ಟೋನ್ ತೆಗೆದ್ಮೇಲೆ ಅನಾಲಿಸಿಸ್ ಮಾಡ್ತೀವಿ, ಅದನ್ನು ಆಕ್ಸಲೇಟ್ ಸ್ಟೋನಾ ಯೂರಿಕ್ ಆ್ಯಸಿಡ್ ಸ್ಟೋನ್ ಅಂತ. ಡಿಪೆಂಡಿಂಗ್ ಅಪಾನ್ ದ ಕಂಟೆಂಟ್ ನಾವು ಪೇಷಂಟ್ಗೆ ಡಯಟ್ ರಿಸ್ಟ್ರಿಕ್ಷನ್ ಹೇಳ್ತೀವಿ. ಸಪೋಸ್ ಆಕ್ಸಲೇಟ್ ಸ್ಟೋನ್ ಜಾಸ್ತಿ ಕಂಟೆಂಟ್ ಜಾಸ್ತಿ ಇದ್ದರೆ ಕೆಲವೊಂದು ಆಕ್ಸಲೇಟ್ ರಿಚ್ ಫ್ರೂಟ್ಸ್ ಇರುತ್ತೆ, ಲೈಕ್ ಟೊಮ್ಯಾಟೊ, ಪಾಲಕ್, ಕಾಲಿಫ್ಲವರ್, ದೆನ್ ಇದು ಏರಿಯೇಟೆಡ್ ಡ್ರಿಂಕ್ಸ್, ಚಾಕ್ಲೇಟ್ಸ್ ಆ್ಯಂಡ್ ನಟ್ಸ್, ಇವೆಲ್ಲ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ, ಸ್ಟಾಪ್ ಅಂತೂ ಮಾಡಬಾರ್ದು, ಅಟ್ಲೀಸ್ಟ್ ಲಿಮಿಟೆಡ್. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೆಕೆಂಡ್ ಒನ್ ಇಸ್ ಆ್ಯನ್ಯುವಲ್ ಚೆಕಪ್. ಅಂದರೆ ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲಿ ಸ್ಕ್ಯಾನ್ ಮಾಡ್ತಾ ಇರಬೇಕು. ಚಿಕ್ಕದಿದ್ದಾಗ ಮೆಡಿಸಿನ್ ತೊಗೊಂಡು ಅದನ್ನು ಫ್ಲಶ್ ಮಾಡ್ಕೋಬೋದು. ದೀಸ್ ಆರ್ 2 ಸ್ಟ್ಯಾಂಡರ್ಡ್ ಪ್ರಿಕಾಷನ್ ನಾವು ಎಲ್ಲ ಪೇಷಂಟ್ಗೆ ಹೇಳೋದು. ಓಕೆ. ಒನ್ಸ್ ಕಿಡ್ನಿ ಸ್ಟೋನ್ ಆಲ್ವೇಸ್ ಕಿಡ್ನಿ ಸ್ಟೋನ್ ಅಂತ ಹೇಳಿದ್ರಿ. ಒಂದ್ಸರಿ ಬಂದು ಆಪರೇಟ್ ಮಾಡಿ ತೆಗೆದ್ರು ಕೂಡ ತಿರ್ಗಾ ಬರೋ ಚಾನ್ಸಸ್ ಇರುತ್ತಾ? ಕರೆಕ್ಟ್, ಹೌದು. ಅದು ಯಾಕಂದರೆ ಕಿಡ್ನಿದು ಅದು ಪ್ರಾಪರ್ಟಿನೇ ಆಗಿರುತ್ತೆ. ಎಲ್ಲರಿಗೂ ಸ್ಟೋನ್ ಆಗೋದಿಲ್ಲ. ಬಟ್ ಯಾರಿಗೆ ಆಗಿರುತ್ತೋ ಆ ಬೇಸಿಕ್ ಕಾರಣ ಹುಡುಕಬೇಕು. ಕಾರಣ ಸಿಕ್ಕಿಲ್ಲ ಅಂದರೆ ನಮ್ಗೆ ಏನು ಮಾಡಲಿಕ್ಕಾಗಲ್ಲ. 90% ಆಫ್ ದ ಟೈಮ್ ಕಾರಣ ಸಿಗುತ್ತೆ. ಕಾರಣ ರೆಕ್ಟಿಫೈ ಮಾಡಿದ್ರೆ ಮತ್ತೆ ಸ್ಟೋನ್ ಆಗಲ್ಲ. 10% ಆಫ್ ದ ಟೈಮ್ ಕಾರಣ ಸಿಗೋದಿಲ್ಲ. ನಾವು ಎಷ್ಟೇ ಹುಡುಕಿದ್ರೂ ಸಿಗೋದಿಲ್ಲ. ಆ ಕಿಡ್ನಿದೆಲ್ಲ ಅದು ಪ್ರಾಪರ್ಟಿ ಇರುತ್ತೆ, ಅದು ಫಿಲ್ಟರ್ ಮಾಡೋದಿಲ್ಲ, ಕ್ಯಾಲ್ಸಿಯಮ್ನ ತುಂಬ ಎಕ್ಸ್ಟ್ರಾಕ್ಟ್ ಮಾಡುತ್ತೆ. ಅಂಥವ್ರು ಜಸ್ಟ್ ವಾಟರ್ ಇಸ್ ದಿ ಬೆಸ್ಟ್ ಮೆಡಿಸಿನ್. ಬಟ್ ನಾವು ನೋಡ್ತೀವಿ ಕೆಲವೊಂದು ಪೇಷಂಟು ವರ್ಷಕ್ಕೆ 2-3 ಸಲ ಬಂದು ಸ್ಟೋನ್ ತೆಗೆಸ್ಕೊಂಡು ಹೋಗ್ತಿರ್ತಾರೆ. ದೇ ಟ್ರೈ ವಿತ್ ಮೆಡಿಸಿನ್ ಬಟ್ ವರ್ಕ್ ಆಗಲ್ಲ. ಏನೆಲ್ಲ ಪ್ರಾಬ್ಲಮ್ಸ್ ಆದರೆ ಕಿಡ್ನಿಲಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೀರಾ ಅಂತ? ಕರೆಕ್ಟ್. ಎನಿ ರೀನಲ್ ಫೇಲಿಯರ್ ಅಂದರೆ ಕಿಡ್ನಿ ಫೇಲ್ ಆಗಿರೋ ಪೇಷಂಟು ಫಿಟ್ ಇದ್ದರೆ, 65 ವರ್ಷಕ್ಕಿಂತ ಕಡಿಮೆ ಇದ್ದರೆ, ಹಾರ್ಟ್ ಚೆನ್ನಾಗಿದ್ದು, ಡಯಾಬಿಟಿಸ್ ಕಂಟ್ರೋಲ್ ಇದ್ದು, ಹೈಪರ್ ಟೆನ್ಷನ್ ಎಲ್ಲ ಕಂಟ್ರೋಲಲ್ಲಿದ್ದರೆ ದೇ ಆರ್ ಫಿಟ್ ಫಾರ್ ಟ್ರಾನ್ಸ್ಪ್ಲಾಂಟ್. ಇದರಲ್ಲಿ 2 ಥರ ಟ್ರಾನ್ಸ್ಪ್ಲಾಂಟ್ ಇರುತ್ತೆ. ಒಂದು ಕೆಡವರ್ ಟ್ರಾನ್ಸ್ಪ್ಲಾಂಟ್. ಕೆಡವರ್ ಅಂದರೆ ಈಗ ಸಪೋಸ್ ನೀವು ಕೇಳಿರ್ತಿಲ್ಲ ಗ್ರೀನ್ ಕಾರಿಡಾರ್, ಅದೆಲ್ಲ ಯಾರಾದರೂ ಆಕ್ಸಿಡೆಂಟ್ ಆಗಿ ಇಲ್ಲ ಬ್ರೈನ್ ಡೆಡ್ ಆಗಿದ್ದ ಪೇಷಂಟು ಡೊನೇಟ್ ಮಾಡ್ತಾರಂದರೆ ಅದನ್ನು ನಾವು ಪೇಷಂಟ್ಗೆ ಅಳವಡಿಸ್ತೀವಿ. ಅದು ಕೆಡವರ್. ಇನ್ನೊಂದು ಲೈವ್ ರಿಲೇಟೆಡ್ ಅಂದರೆ ಫಸ್ಟ್ ಡಿಗ್ರಿ ರಿಲೇಟಿವ್, ಅಂದರೆ ಮಕ್ಕಳಿಂದ ತಂದೆ ತಾಯಿಗೆ ಇಲ್ಲ ತಂದೆ ತಾಯಿಯಿಂದ ಮಕ್ಕಳಿಗೆ, ಗಂಡನಿಂದ ಹೆಂಡತಿಗೆ ಇಲ್ಲ ಹೆಂಡತಿಯಿಂದ ಗಂಡನಿಗೆ, ಆ ಥರ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಮಾತ್ರ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಓಕೆ. ಇನ್ನು ಕಿಡ್ನಿ ಕ್ಯಾನ್ಸರ್ ಬಗ್ಗೆ ಹೇಳ್ತಾ ಇದ್ರಿ ಡಾಕ್ಟರ್. ಕಿಡ್ನಿ ಕ್ಯಾನ್ಸರ್ ಅಂದರೆ ಏನಾಗುತ್ತೆ ಎಕ್ಸಾಕ್ಟ್ ಆಗಿ? ಓಕೆ, ಅದು ಕಿಡ್ನಿ ಕ್ಯಾನ್ಸರ್ ಅಂದರೆ ಇವತ್ತು ನಾವೇನಿದೆ ಹೆಲ್ತ್ ಚೆಕ್ಸ್ ತುಂಬ ಕಾಮನ್ ಆಗಿದೆ. ಎಲ್ಲ ಕಂಪ್ನಿದವರು 30 ವರ್ಷದಿಂದಲೇ ಹೆಲ್ತ್ ಚೆಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಸೊ ದಟ್ ಕಂಪ್ನಿ ಎಂಪ್ಲಾಯ್ಮೆಂಟಿಗೆ ಹೆಲ್ಪ್ ಆಗಲಿಕ್ಕೆ. ಸೊ ಇದರಲ್ಲಿ ಏನು ನೋಡ್ತಾ ಇದ್ದೀವಿ ನಾವು, ಚಿಕ್ಕ ವಯಸ್ಸಲ್ಲೇ ಕಿಡ್ನಿದಲ್ಲಿ ಗಡ್ಡೆ ಕಾಣಿಸುತ್ತೆ. ಇವೆಲ್ಲ ಏಸಿಂಪ್ಟಮ್ಯಾಟಿಕ್. ಪೇಷಂಟ್ ಟೆಸ್ಟ್ ಮಾಡಿಸಿಲ್ಲ ಅಂದರೆ ಗೊತ್ತಾಗೋದಿಲ್ಲ.
ಓಕೆ ಸೊ ಜಸ್ಟ್ ಸ್ಕ್ಯಾನ್ ಮಾಡಿದಾಗ ಪಿಕಪ್ ಆಗುತ್ತೆ. ಸೊ ಅರ್ಲಿ ಡಿಟೆಕ್ಷನ್ ಇದು. ಓಕೆ ಸೊ ಇದು ಒಂದು 50%. ಇನ್ನೊಬ್ಬರಿಗೆ ದೇ ವಿಲ್ ಕಮ್ ವಿತ್ ಬ್ಲಡ್ ಇನ್ ಯೂರಿನ್. ಮೂತ್ರದಲ್ಲಿ ಬ್ಲಡ್ ಬಂದಾಗ ಅವರು ಡಾಕ್ಟರ್ ಹತ್ರ ಬಂದು ಸಲಹೆ ತೊಗೊಂಡಾಗ ನಾವೆಲ್ಲ ಸ್ಕ್ಯಾನ್ ಎಲ್ಲ ಮಾಡಿ ನೋಡಿದಾಗ ಅದರಲ್ಲಿ ಕಾಣಿಸ್ಕೊಳ್ಳುತ್ತೆ. ಓಕೆ, ಓವರಾಲ್ ಡಾಕ್ಟರ್, ಒಂದು ಕಿಡ್ನಿನ ನಮ್ಮ ದೇಹದಲ್ಲಿ ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಅಂದರೆ ಲೈಫ್ ಸ್ಟೈಲ್ ಆಗಲಿ ಫುಡ್ ಹ್ಯಾಬಿಟ್ಸ್ ಆಗಲಿ ಹೇಗಿದ್ರೆ ಒಳ್ಳೇದು ಅಂತ ಹೇಳ್ತೀರಾ? ಓಕೆ, ಈಗ ಕಿಡ್ನಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್. ಲಕ್ಕಿಲಿ ದೇವರು 2 ಕಿಡ್ನಿ ಕೊಟ್ಟಿದ್ದಾರೆ, ಬಟ್ ಹಾಗಂತ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಒಂದು ಇಂಪಾರ್ಟೆಂಟ್ ಅಂದರೆ ನೀರು. ಆವಾಗಲೇ ಹೇಳ್ದಂಗೆ ಕ್ವಾಂಟಿಟಿ ಆಫ್ ಕ್ವಾಲಿಟಿ ಆಫ್ ವಾಟರ್ ಶುಡ್ ಬಿ ಗುಡ್. ಬಟ್ ನಮ್ಮ ಪ್ರಕಾರ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮ್ಮಲ್ಲಿ ಏನಿದೆ, ಎಲ್ಲ ಗಲ್ಲಿಗಳಲ್ಲಿ 2-3 ಫಾರ್ಮಸಿ ಅಂಗಡಿ ಇರುತ್ತೆ. ಪೇಷಂಟ್ ಸ್ವಲ್ಪ ತಲೆನೋವು ಬಂದಾಗ ಡಾಕ್ಟರ್ ಹತ್ರ ಹೋಗಲ್ಲ, ಅಲ್ಲಿ ಹೋಗಿ ಒಂದು 10 ಪೈಸನೋ 20 ಪೈಸನೋ ಮುಂಚೆ ಇತ್ತು, ಈಗ 1-2 ರೂಪಾಯಿ ಕೊಟ್ಟರೆ ಸಮ್ ಮೆಡಿಸಿನ್ ಕೊಡ್ತಾರೆ. ವಿ ಕಾಲ್ ಇಟ್ ಓವರ್ ದಿ ಕೌಂಟರ್ ಮೆಡಿಸಿನ್. ಅದು ತೊಗೊಂಡಾಗ ಚೆನ್ನಾಗಾಗುತ್ತೆ. ಸೆಕೆಂಡ್ ಟೈಮ್ ಮತ್ತೆ ಅಲ್ಲೇ ಹೋಗ್ತಾರೆ, ಅದೇ ಮೆಡಿಸಿನ್ ಕೊಡ್ತಾರೆ. ಸೊ ಅದೆಲ್ಲ ಹಾನಿಕಾರಕ. ಅದು ಕೆಲವೊಂದು ಸ್ಟಿರಾಯ್ಡ್ ಇರುತ್ತೆ, ನಾನ್ ಸ್ಟಿರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ ಅಂತ ಇರುತ್ತೆ. ಅವೆಲ್ಲ ಮ್ಯಾಕ್ಸಿಮಮ್ 1-2 ತೊಗೋಬೋದು. ಕೆಲವು ವಯಸ್ಸಾದವ್ರಿಗೆ ಜಾಯಿಂಟ್ ಪೇನ್ ತುಂಬ ಇರುತ್ತೆ, ಅವ್ರು ಮತ್ತೆ ಯಾಕೆ ಡಾಕ್ಟರ್ ಹತ್ರ ಹೋಗೋದು, ನಮ್ಮ ಅಂಗಡಿನವನೇ ಕೊಡ್ತಾನಂತ ಓವರ್ ದಿ ಕೌಂಟರ್ ಮೆಡಿಸಿನ್ಸ್ ಅವೆಲ್ಲ ಮಾಡಬಾರ್ದು. ಮ್ಯಾಕ್ಸಿಮಮ್ ಒಂದ್ಸಲಿ ಮಾಡಿದರೆ ಓಕೆ. ರಿಪೀಟೆಡ್ ಆಗಿ ತೊಂದರೆ ಇದೆ, ನೀವು ವೈದ್ಯರ ಸಲಹೆಯನ್ನು ತಗೊಳ್ಕೊಳ್ಳೋದು ಒಳ್ಳೆಯದು. ಓಕೆ, ಇನ್ನು ಡಾಕ್ಟರ್, ಯಾವ ಏಜಲ್ಲಿ ಇದ್ದಾಗ ಕಿಡ್ನಿ ಸ್ಟೋನ್ ಜಾಸ್ತಿ ಆಗುತ್ತೆ ಅಂತ? ನಾವು 3 ತಿಂಗಳಿಂದ 90 ವರ್ಷ ತನಕ ಎಲ್ಲ ಪೇಷಂಟ್ಸನ್ನು ನೋಡಿದ್ದೀವಿ. ಬಟ್ ಕಾಮನೆಸ್ಟ್ ಕಾಸ್ ಇಸ್ ಯಂಗ್ ಏಜ್, ಅಂದರೆ 20 ವರ್ಷ ಆದಮೇಲೆ ತುಂಬ ಕಾಮನ್, ಅಪ್ ಟು 50 ಇಯರ್ಸ್. ಓಕೆ, ಇನ್ನು ಮೇಲ್ ಆ್ಯಂಡ್ ಫೀಮೇಲ್ ಅಂತ ಕನ್ಸಿಡರ್ ಮಾಡಿದ್ರೆ ಜಾಸ್ತಿ ಆ ಥರ ಏನಿಲ್ಲ, ಇಟ್ ಇಸ್ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್. ಓಕೆ, ಇಬ್ರಿಗೂ ಏನು ಯಾವ ಟೈಮಲ್ಲಿ ಬೇಕಾದರೂ ಸ್ವಲ್ಪ ಮೇಲ್ 55% ಇದೆ, ಫಿಮೇಲ್ 45% ಇದೆ, ಬಟ್ ನಥಿಂಗ್ ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ. ಅದಕ್ಕೆ ಈವನ್ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಕೂಡ ಅದರ್ವೈಸ್ ಇಲ್ಲ. ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಮಕ್ಕಳಲ್ಲಿ ಮತ್ತು ಹೆಂಗಸರಲ್ಲಿ ಜಾಸ್ತಿ. ಓಕೆ, ವಯಸ್ಸಾದಮೇಲೆ ಇಬ್ಬರು ಈಕ್ವಲ್, ಗಂಡಸರಲ್ಲಿ ಹೆಂಗಸರಲ್ಲೂ ಸೇಮ್ ಇರುತ್ತೆ. ಓಕೆ, ಯಾಕಾಗಿ ಡಾಕ್ಟರ್ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಮಕ್ಕಳಲ್ಲಿ ಮತ್ತೆ ಮಹಿಳೆಯರಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರಲ್ಲ, ಏನಕ್ಕೆ? ಓಕೆ, ಮಕ್ಕಳಲ್ಲಿ ಯಾಕಂದರೆ ಮೇನ್ ಅಂದರೆ ಅವ್ರು ನೀರು ಕಡಿಮೆ ಕುಡಿತಾರೆ. ಓಕೆ, ಸೆಕೆಂಡ್ ಅಂದರೆ ಎಸ್ಪೆಷಲಿ ಹೆಣ್ಣು ಮಕ್ಕಳಲ್ಲಿ ಡ್ಯೂರಿಂಗ್ ದ ಏನಂತಾರೆ ಪ್ಯೂಬರ್ಟಿ ಟೈಮ್ದಲ್ಲಿ ಅವಾಗ ಸ್ವಲ್ಪ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಜಾಸ್ತಿ. ಓಕೆ, ಲೇಡೀಸಲ್ಲಿ ಬಿಕಾಸ್ ಆಫ್ ದ ಮ್ಯಾರೇಜು, ಚೈಲ್ಡ್ ಡೆಲಿವರಿ ಅದರಿಂದ ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆ ಓಕೆ ಡಾಕ್ಟರ್, ಇನ್ನು ಡಯಾಬಿಟಿಸ್ ಇರೋರಾಗಲಿ ಅಥವಾ ಬ್ಲಡ್ ಪ್ರೆಷರ್ ಇರೋರಾಗಲಿ ತುಂಬ ಒಂಥರ ಸೂಕ್ಷ್ಮ ಆಗಿಬಿಡುತ್ತೆ ಅವರು ಆರೋಗ್ಯದಲ್ಲಿ. ಸೊ ಅವರು ಕಿಡ್ನಿ ಬಗ್ಗೆ ಹೇಗೆಲ್ಲ ಕೇರ್ ಮಾಡಬೇಕು ಅಂತ ಹೇಳ್ತೀರಾ? ಕರೆಕ್ಟ್. ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್ ಇದ್ದವ್ರಿಗೆ ಕಿಡ್ನಿ ಈಸ್ ವೆರಿ ಪ್ರೆಷಸ್, ಯಾಕಂದರೆ ಎಫೆಕ್ಟ್ ಆಗೋದೇ ಅದು. ಈಗ ಕಿಡ್ನಿ ಕೆಲಸ ಬಂದು ಒಂದು ಇಕ್ವಿಲಿಬ್ರಿಯಮ್, ಅಂದರೆ ನಮ್ಮ ಬಾಡಿನಲ್ಲಿ ನೀರಿನ ಅಂಶನ ಕಂಟ್ರೋಲ್ ಮಾಡುತ್ತೆ, ನೆಕ್ಸ್ಟ್ ಲವಣಾಂಶ ಕಂಟ್ರೋಲ್ ಮಾಡುತ್ತೆ, ಅಂದರೆ ಸೋಡಿಯಮ್ ಪೊಟ್ಯಾಷಿಯಮ್ ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಮೂರನೇದು ನಮ್ಮದು ಹಿಮೋಗ್ಲೋಬಿನ್ ಏನಿದೆ ಅದು ಇಂಪಾರ್ಟೆಂಟ್. ಫೋರ್ತ್ ಬಂದು ವಿಟಮಿನ್ ಡಿ, ಇದನ್ನು ಮಾತ್ರ ಅದನ್ನು ಹೆಲ್ಪ್ ಮಾಡುತ್ತೆ. ಎಲ್ಲಕ್ಕಿಂತ ಮಿಗಿಪಟ್ಟಿ ನಮ್ಮದು ಬ್ಲಡ್ ಪ್ರೆಷರ್ ಅದು ಕಿಡ್ನಿಯಿಂದನೇ ಕಂಟ್ರೋಲ್ ಆಗುತ್ತೆ. ಸೊ ಸಪೋಸ್ ಬಿ ಪಿ ಜಾಸ್ತಿ ಆದರೆ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ. ಇಟ್ಸ್ ಎ ಚೈನ್ ಆಫ್ ರಿಯಾಕ್ಷನ್. ಬಿ ಪಿ ಜಾಸ್ತಿ ಆಗಿ ಕಿಡ್ನಿ ಎಫೆಕ್ಟ್ ಆಗುತ್ತೆ, ಕಿಡ್ನಿ ಎಫೆಕ್ಟ್ ಆದರೆ ಮತ್ತೆ ಬಿ ಪಿ ಜಾಸ್ತಿ ಆಗುತ್ತೆ. ಡಯಾಬಿಟಿಸಲ್ಲೂ ಅಷ್ಟೇ, ಡಯಾಬಿಟಿಸ್ ಜಾಸ್ತಿ ಆದರೆ ಕಿಡ್ನಿ ಎಫೆಕ್ಟ್ ಆಗುತ್ತೆ, ಮತ್ತು ಇನ್ಫೆಕ್ಷನ್ ಆದರೆ ಮತ್ತೆ ಶುಗರ್ಸ್ ಜಾಸ್ತಿ ಆಗುತ್ತೆ. ಸೊ ಆದಷ್ಟು ಇಂಪಾರ್ಟೆಂಟ್ ಇಸ್ ಕರೆಕ್ಟ್ ಡಾಕ್ಟರ್ ಹತ್ರ ಹೋಗಿ ಅವರು ಸಲಹೆ ತೊಗೊಳ್ಳಿ, ನೆಗ್ಲೆಕ್ಟ್ ಮಾಡಬೇಡಿ. ನೀವು ಇವತ್ತು ಕೇರ್ ತೊಗೊಂಡ್ರೆ ನೆಕ್ಸ್ಟ್ 20-25 ಇಯರ್ಸ್ ಏನೂ ಆಗೋದಿಲ್ಲ. ಎಲ್ಲ ಡಯಾಬಿಟಿಸ್ನವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇರಬೇಕಂತೇನಿಲ್ಲ, ಎಲ್ಲ ಹೈಪರ್ ಟೆನ್ಷನ್ದವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇರಬೇಕಂತೇನೇ ಇಲ್ಲ. ಅಟ್ಲೀಸ್ಟ್ ಬಟ್ 20% ಆಫ್ ದಿ ಪಾಪ್ಯುಲೇಷನ್ ಎಸ್ಪೆಷಲಿ ನೆಗ್ಲೆಕ್ಟ್ ಮಾಡಿದಾಗ, ಎಲ್ಲ ಮದುವೆಗೆ ಹೋಗಿರ್ತಾರೆ, ಸ್ವಲ್ಪ ಊಟ ಜಾಸ್ತಿ ಮಾಡ್ತೀನಿ ಏನಾಗೋದಿಲ್ಲ ಅಂತ ಸ್ವಲ್ಪ ಸ್ವೀಟ್ಸ್ ತೊಗೊಂಡು, ಅವ್ರಿಗೆ ಗೊತ್ತು ಸ್ವೀಟ್ಸ್ ತೊಗೊಂಡ್ರೆ ಶುಗರ್ ಜಾಸ್ತಿ ಆಗುತ್ತೆ ಅಂತ, ಆದರೂ ಇಲ್ಲ ಒಂದು ಮಾತ್ರೆ ಜಾಸ್ತಿ ತೊಗೋತೀನಿ ಅಂತ ದೇ ಟ್ರೆಂಡ್ ಟು ನೆಗ್ಲೆಕ್ಟ್. ಸೊ ಇದ್ರಲ್ಲಿ ಏನಂದರೆ ವೈದ್ಯರ ಸಲಹೆ, ರೆಗ್ಯುಲರ್ ಫಾಲೋಅಪ್, ರೆಗ್ಯುಲರ್ ಮೆಡಿಸಿನ್ ಇಷ್ಟೆಲ್ಲ ತೊಗೊಂಡ್ರೆ ಕಿಡ್ನಿಯನ್ನು ನೀವು ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ಕೋಬೋದು. ಓಕೆ, ಇನ್ನು ಆಹಾರ ಪದ್ಧತಿ ಯಾವ ರೀತಿ ಇದ್ರೆ ಒಳ್ಳೆಯದು ಅಂತ ಹೇಳ್ತೀರಾ? ಏನೆಲ್ಲ ತಿಂದರೆ ಕಿಡ್ನಿ ಒಂಥರ ಸುರಕ್ಷಿತವಾಗಿರುತ್ತೆ ಅಂತ ಹೇಳ್ತೀರಾ? ಓಕೆ, ಆ ಥರ ನೋಡಿದರೆ ಕಿಡ್ನಿಗೆ ಆಹಾರಕ್ಕೆ ಅಷ್ಟು ಸಂಬಂಧ ಇಲ್ಲ. ಬಟ್ ಕಿಡ್ನಿ ಪ್ರಾಬ್ಲಮ್ ಇದ್ದವ್ರು ಮಾತ್ರ ಆಹಾರ ಸೇವನೆಯಲ್ಲಿ ಕಂಟ್ರೋಲ್ ಮಾಡ್ಕೋಬೋದು. ನಾವು ನಿಮ್ಮ ಹಾಗೆ ಜಾಸ್ತಿ ಫುಡ್ ರಿಸ್ಟ್ರಿಕ್ಷನ್ ಹೇಳೋದಿಲ್ಲ. ದಿನ ಏನು ತಗೋತಾರೆ ಅದನ್ನು ನಾವು ತಗೊಳ್ಳಿಕ್ಕೆ ಮಾಡ್ಕೊಡ್ತೀವಿ. ಇನ್ ಜನರಲ್ ಉಪ್ಪು ಕಡಿಮೆ ತಗೊಳ್ಳೋದು ಕಿಡ್ನಿಗೆ ಪ್ರೊಟೆಕ್ಟಿವ್. ಓಕೆ, ಇನ್ನು ಡಾಕ್ಟರ್ ಇನ್ ಜನರಲ್ ಹೇಳ್ತಾರೆ ಯೂರಿನ್ ಬಂದ ತಕ್ಷಣ ಪಾಸ್ ಮಾಡಬೇಕು, ಕಂಟ್ರೋಲ್ ಮಾಡಬಾರ್ದು ಅಂತ ಹೇಳ್ತಾರೆ. ಈಗ ಎಷ್ಟೋ ಜನ ಲೈಕ್ ಸೇಲ್ಸ್ ಟೀಮಲ್ಲಿ ಇರ್ತಾರೆ, ಟ್ರಾವ್ಲಿಂಗಲ್ಲಿ ಇರ್ತಾರೆ, ಎಷ್ಟೊಂದು ಜನ ಹೆಣ್ಮಕ್ಳು ಕೂಡ ಟ್ರಾವ್ಲಿಂಗ್ ಟೈಮಲ್ಲಿ ಇದ್ದಾಗ ಸಮ್ಟೈಮ್ಸ್ ಅದಾಗೋದಿಲ್ಲ, ಅವಾಗ ಕಿಡ್ನಿಗೆ ಏನಾದ್ರು ಅಫೆಕ್ಟ್ ಆಗುವಂಥದ್ದು ಇರುತ್ತಾ, ಹೇಗೆ? ಹೌದು, ಯೂಶಲಿ ನಾವೇನು ನೋಡ್ತೀವಿ ಚಿಕ್ಕ ಮಕ್ಕಳಲ್ಲಿ ಅವರು ಸ್ಕೂಲ್ಗೆ ಹೋದಾಗ ಅಲ್ಲಿ ಬಾತ್ರೂಮ್ ಸರಿ ಇರೋದಿಲ್ಲ. ಸೊ ಬೆಳಗ್ಗೆ ಮನೆಗೆ ಹೋಗಿ ಮನೇಲಿ ಯೂರಿನ್ ಮಾಡಿದಾಗ ಅವ್ರ ಮೈಂಡ್ ಬ್ಲಾಕ್ ಆಗಿಬಿಡುತ್ತೆ. ನಾನು
ಮಾಡೋದಿಲ್ಲ ಸ್ಕೂಲಲ್ಲಿ, ಅದು ವಾಸನೆ ಇದೆ ಸರಿ ಇಲ್ಲ, ಮನೆಗೆ ಹೋಗಿನೇ ಮಾಡ್ತಾರೆ, ಅಂಥವ್ರಿಗೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಜಾಸ್ತಿ. ಇದರಲ್ಲಿ ಕಿಡ್ನಿಗೆ ಎಫೆಕ್ಟ್ ಆಗೋದಿಲ್ಲ ಟು ಸ್ಟಾರ್ಟ್ ವಿತ್. ಸ್ಲೋಲಿ ಮೂತ್ರಚೀಲ ಅಂದರೆ ಜಸ್ಟ್ ಸಿಸ್ಟೈಟಿಸ್, ಬ್ಲಾಡರ್ ಇನ್ಫೆಕ್ಷನ್ ಆಗುತ್ತೆ. ಸೆಕೆಂಡ್ ನೀವು ಕೇಳಿದ್ರಿ ಸೇಲ್ಸ್ನಲ್ಲಿದ್ದವರು, ಎಕ್ಸೆಸ್ ಟ್ರಾವೆಲ್ ಮಾಡೋರು, ಅವ್ರು ಏನು ಮಾಡಬೇಕಂತ. ಒನ್ಸ್ ಅಗೇನ್ ಡಿಕ್ಟಮ್ ಅಂದರೆ 3 ಅವರ್ಸ್ಗಿಂತ ಜಾಸ್ತಿ ಯೂರಿನ್ ಹೋಲ್ಡ್ ಮಾಡೋದು ಒಳ್ಳೆಯದಲ್ಲ. ಬಟ್ ಒನ್ಸ್ ಇನ್ ಎ ವೈಲ್ 6 to 8 hours ಹೋಲ್ಡ್ ಮಾಡ್ಬೋದು. ಎವ್ರಿ ಡೇ ದೇ ಶುಡ್ ಫೈಂಡ್ ಸಮ್ ಸೊಲ್ಯೂಷನ್ ಫಾರ್ ದ್ಯಾಟ್. ಓಕೆ ಡಾಕ್ಟರ್, ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳಿಸ್ಕೊಟ್ರಿ ಕಿಡ್ನಿ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಇದು ಇವತ್ತಿನ ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.